ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವಿಲ್ಲದವರ ಜೀವನ ಹೇಗಿದೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆಯಾ ಅವ್ರಿಗೆ? ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದೊಂದು ಜನರಲ್ ಟೈಮ್ಲೆಸ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆಯೇ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರೋದ್ರಿಂದ ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಬಾಟಮ್ನಲ್ಲಿ ಏನಿದೆ? ಫ್ಲೆಕ್ಸಿಬಲ್. ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಅಂಥ ಕಾಂಪ್ಲಿಕೇಶನ್ಸ್ ಏನೂ ಇರಲಿಲ್ಲ. ಸ್ವಲ್ಪ ದಿನ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಇಲ್ಲಿ ಬೇರೆ ಕಾರ್ಡ್ಗಳನ್ನ ನೋಡಿದಾಗ ನಿಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ. ಮಾತುಕತೆಗಳಾಗಿದೆ, ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಫ್ರೀಡಮ್ ಮತ್ತು ಫ್ಲೆಕ್ಸಿಬಿಲಿಟಿ ಬರ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಸರಿ, ಹಾಗೆ ಅಂಡರ್ಸ್ಟ್ಯಾಂಡಿಂಗೂ ಇತ್ತು. ಎಲ್ಲರ ಜೀವನದಲ್ಲೂ ಸಮಸ್ಯೆಗಳಿರುತ್ತೆ. ಆಗಾಗ ಏನಾದರೂ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ, ಮಾತುಕತೆಗಳು ನಡೀತಾ ಇರುತ್ತೆ. ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಮಾತುಕತೆಗಳಾಗಿದೆ. ಇದು ಮುಂದೆ ಮತ್ತೆ ಸರಿಯಾಗುತ್ತಾ? ಹಾಗೆ ಕೇಳೋಣ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ನಿಮಗೇನೋ ಫ್ರೀಡಮ್ ಬೇಕು ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರು ಯಾಕೋ ದೂರ ಆಗಿದ್ದಾರೆ, ಅಲ್ಲೊಂದು ಕ್ಲಾರಿಟಿ ಬೇಕಾಗಿದೆ ನಿಮಗೆ. ಅದಕ್ಕೋಸ್ಕರ ಮಾತುಕತೆಗಳಾಗಿದೆ. ಇಲ್ಲಿ ನಿಮ್ಮ ಎನರ್ಜಿ ಆಗಿರುತ್ತೆ ಇದು. ನೋಡಿ, ನೀವೇನು ಮಾಡ್ತಾ ಇದ್ದೀರಾ? ಹಗಲು ರಾತ್ರಿ ಯೋಚನೆಗಳಿದೆ, ಓವರ್ ಥಿಂಕಿಂಗ್ ಇದೆ. ಏನೋ ಸಮಸ್ಯೆಗಳು ನಿಮ್ಮನ್ನು ಯೋಚನೆ ಮಾಡೋ ಹಾಗೆ ಮಾಡಿದೆ. ಅದು ಅವ್ರು ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇರಬಹುದು. ಏನೋ ಅನುಮಾನಗಳು ಬಂದಿದೆ ನಿಮಗೆ. ಅದ್ರ ಬಗ್ಗೆ ನೀವು ಅವ್ರನ್ನ ವಿಚಾರಿಸಿದ್ದೀರಾ? ಅವ್ರೇನೋ ಸುಳ್ಳು ಹೇಳಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಇದ್ದಕ್ಕಿದ್ದ ಹಾಗೆ ಏನೋ ಸಡನ್ ಚೇಂಜಸ್ ಆಗಿದೆ ಅವ್ರ ಸ್ವಭಾವದಲ್ಲಿ, ಅವ್ರ ಮಾತುಕತೆಗಳಲ್ಲಿ. ನಿಮಗೇನೋ ಅನುಮಾನ ಮೂಡಿದೆ. ಅವ್ರು ಮೊದಲು ಹಾಗಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ನೀವು ಯಾವಾಗಲೂ ಖುಷಿಯಾಗಿರುವಂಥ ವ್ಯಕ್ತಿ, ಯಾವುದನ್ನು ಅಷ್ಟೊಂದು ತಲೆಗೆ ಹಚ್ಕೊಳ್ಳಲ್ಲ. ಜೀವನನ ಆದಷ್ಟು ಸಂತೋಷವಾಗಿ ಕಳಿಬೇಕು ಅಂತ ಅನ್ಕೋತೀರಾ. ಅದು ಹಾಗೇ ನಡೀತಾ ಇತ್ತು. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೂ ನೀವು ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾ ಇದ್ರಿ. ಅವರ ಪರಿಸ್ಥಿತಿಗಳಿಗೆ ನೀವು ಅಡ್ಜಸ್ಟ್ ಮಾಡ್ಕೋತಾ ಇದ್ರಿ. ಯಾಕೆಂದರೆ ಅವರನ್ನು ನೀವು ತುಂಬ ಇಷ್ಟಪಟ್ಟಿದ್ರಿ. ಹಾಗಾಗಿ ಅವರನ್ನು ಕಳ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಆದಷ್ಟು ಅವ್ರ ತಪ್ಪುಗಳನ್ನ ನೀವು ಅಷ್ಟೊಂದು ಮನಸ್ಸಿಗೆ ಹಚ್ಕೋತಾ ಇರಲಿಲ್ಲ. ಆದರೆ ಈಗ ನಿಮಗೆ ಏನೋ ಸ್ಟ್ರಾಂಗ್ ಡೌಟ್ಸ್ ಬಂದಿದೆ ಅವ್ರ ಮೇಲೆ ಅಂತ ಅನ್ನಿಸ್ತಾ ಇದೆ. ಅವ್ರ ಪರಿಚಯ ಆದಾಗಿಂದ ನೀವು ಅವ್ರ ಜೊತೆ ಸಂತೋಷವಾಗಿದ್ರಿ. ಏನೇ ಬರಲಿ ಅಡ್ಜಸ್ಟ್ ಮಾಡ್ಕೋತಾ ಇದ್ರಿ. ಆ ನಿಮ್ಮ ಬಿಹೇವಿಯರ್ ಅವ್ರಿಗೆ ತುಂಬ ಇಷ್ಟ ಆಗ್ತಾ ಇತ್ತು. ಆದರೆ ಈಗ ಯಾಕೋ ನಿಮಗೆ ಮನಸ್ಸು ಒಡೆದಿದೆ ಅಂತ ಅನ್ನಿಸ್ತಾ ಇದೆ. ಈಗಲೂ ಇದನ್ನು ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ನಿಮಗೆ. ಆದಷ್ಟು ಅವ್ರ ಹಿಂದೆ ಬಿದ್ದಿದ್ದೀರಾ. ಅವ್ರಿಗೆ ಪ್ರಶ್ನೆಗಳು ಸುರಿಮಳೆ ಹಾಕಿದ್ದೀರಾ. ಆದರೆ ಅವ್ರು ಯಾವುದಕ್ಕೂ ಸಿಕ್ಕಾಕೋತಾ ಇಲ್ಲ. ನಿಮ್ಮಿಂದ ದೂರ ಓಡ್ತಾನೇ ಇದ್ದಾರೆ. ಇದಕ್ಕೆ ಅವರ ಎನರ್ಜಿ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇಲ್ಲಿ 8 ಆಫ್ ವ್ಯಾಂಡ್ಸ್ ಬರ್ತದೆ, ಮತ್ತೊಂದು 5 ಆಫ್ ಪೆಂಟಿಕಲ್ಸ್, ಇಲ್ಲಿ 6 ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಏಸ್ ಆಫ್ ವ್ಯಾಂಡ್ಸ್ ಬರ್ತದೆ, ಮತ್ತೊಂದು ಡೆವಿಲ್ ಕಾರ್ಡ್ ಬರ್ತದೆ, ಹಾಗೆ 2 ಆಫ್ ಪೆಂಟಿಕಲ್ಸ್ ಇದೆ. ಅವ್ರ ಮನಸ್ಸಲ್ಲೂ ಕನ್ಫ್ಯೂಷನ್ಸ್ ಇದೆ. ನಿಮಗೇನೋ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ. ನಿಜ ಏನು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ ಅನ್ನೋದಿದೆ. ನಿಮ್ಮ ಮನಸ್ಸು ನೋಯ್ಸೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅದನ್ನೆಲ್ಲ ತನ್ನ ಒಳಗೆ ಇಟ್ಕೊಂಡಿದ್ದಾರೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ನಿಮ್ಮಿಬ್ಬರಲ್ಲಿ ತುಂಬ ಹೊಂದಾಣಿಕೆ ಇತ್ತು, ಅಡ್ಜಸ್ಟ್ಮೆಂಟ್ಸ್ ಇತ್ತು. ಆದರೆ ನಿಮ್ಮ ಪ್ರಶ್ನೆಗಳು ಅವ್ರಿಗೆ ಯೋಚನೆ ಮಾಡೋ ಹಾಗೆ ಮಾಡಿದೆ. ನಿಮ್ಮಿಂದ ದೂರ ಓಡೋ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಸರಿಯಾದ ಉತ್ತರ ಅವ್ರ ಹತ್ರ ಇಲ್ಲ ಅನ್ನೋದಿದೆ. ಅವ್ರಿಗೆ ಯಾವುದೋ ಇಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಇದೆ. ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ.
ಹಾಗಾಗಿ ನಿಮ್ಮ ಜೊತೆ ಅಷ್ಟೊಂದು ಫ್ರೀಯಾಗಿರೋಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವ್ರಿಗೆ ಮದುವೆ ಆಗಿರಬಹುದು, ಕೆಲವರು ಅನ್ಮ್ಯಾರಿಡ್ ಇರಬಹುದು. ನಿಮ್ಗೆ ಹೇಗೆ ಅನ್ವಯಿಸುತ್ತೋ ಹಾಗೆ ತಗೊಳ್ಳಿ ಈ ಸಿಚುವೇಶನನ್ನು. ಈ ಒಂದು ರಿಲೇಷನ್ಶಿಪ್ನಲ್ಲಿ ಇಬ್ಬರೂ ಕುಂಟ್ತಾ ಇದ್ದೀರಾ. ಇವೆಲ್ಲ ಯೋಚನೆಗಳಿಂದ, ಅನುಮಾನಗಳಿಂದ ನಾನು ಫ್ರೀ ಆಗಬೇಕು ಹಾಗೆ ನೀವು ಅನ್ಕೋತಾ ಇದ್ದೀರಾ. ಇದಕ್ಕೆ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗಿಂದ ಏನು ಬರುತ್ತೆ ನೋಡೋಣ. ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿನೂ ನೆನೆಸ್ಕೊಳ್ಳಿ. ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ. ಸ್ಪಿರಿಟ್ ಗೈಡ್ಸ್, ಯೂನಿವರ್ಸ್, ಏಂಜಲ್ಸ್ ಗೈಡ್ ಮಾಡಿ. ಇಲ್ಲಿ ಕೆಲವರು ಮ್ಯಾರಿಡ್ ಪರ್ಸನ್ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಡೀಪ್ ರಿಲೇಷನ್ಶಿಪ್ನಲ್ಲಿ ಇದ್ದು ಸೆಪ್ರೇಷನಲ್ಲಿ ಇದ್ದೀರಾ. ಇನ್ನು ಕೆಲವರು ಮದುವೆ ಆಗಿ ದೂರ ಆಗಿದ್ದೀರಾ. ಲೈಫ್ ವಿತೌಟ್ ಯು, ಇಲ್ಲಿ ಆಲ್ಫಾಬೆಟ್ ಎಲ್ ಬರ್ತಾ ಇದೆ. ಅವರ ಜೀವನದಲ್ಲಿ ನೀವಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿವೆ. ಇಷ್ಟಪಟ್ಟ ವ್ಯಕ್ತಿ ಸುಮ್ಮನೆ ಕಾರಣ ಇಲ್ಲದೆ ದೂರ ಆಗಲ್ಲ. ಆ ವ್ಯಕ್ತಿನ ನೀವು ಇಷ್ಟಪಟ್ಟಿದ್ರಿ. ಒಂದು ಕಾಲದಲ್ಲಿ ಆ ವ್ಯಕ್ತಿ ಹೇಗಿದ್ರೂ ಸರಿ ಅಂದ್ಕೊಂಡಿದ್ರಿ. ಅವರ ನ್ಯೂನ್ಯತೆಗಳು, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ನಿಮಗೆ ಏನೂ ಅನ್ನಿಸ್ತಾ ಇರಲಿಲ್ಲ. ಇಲ್ಲಿ ಕೆಲವರಿಗೆ ನಿಮ್ಮ ಪರ್ಸನ್ ಇನ್ನೊಂದು ವ್ಯಕ್ತಿನ ಇಷ್ಟಪಡ್ತಾ ಇರೋದು ಇಷ್ಟ ಆಗ್ತಾ ಇರಲಿಲ್ಲ. ಇದಕ್ಕಾಗಿ ಸಾಕಷ್ಟು ಜಗಳ, ಕೋಪ ಎಲ್ಲ ಆಗಿದೆ. ಈ ರಿಲೇಷನ್ಶಿಪ್ನಲ್ಲಿ ಸಾಕಷ್ಟು ಟೆನ್ಷನ್ ಇತ್ತು. ಆಗಾಗ ಆನ್ ಆ್ಯಂಡ್ ಆಫ್ ಇರ್ತಾ ಇತ್ತು. ಅದನ್ನೆಲ್ಲ ನೀವು ಸರಿ ಮಾಡ್ಕೋತಾ ಇದ್ರಿ. ಈಗ ಇಬ್ಬರೂ ದೂರ ಆಗಿದ್ದೀರಾ, ಸೆಪ್ರೇಷನಲ್ಲಿದ್ದೀರಾ. ಇಲ್ಲಿ ಕೆಲವರು ಅವ್ರ ಮನೆಯವ್ರ ಮಾತು ಕೇಳ್ತಾ ಇರಬಹುದು. ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಮನೆಯವ್ರನ್ನ ಎದುರಿಸಲಾರ್ದಂಥ ಪರಿಸ್ಥಿತಿ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ. ಏನೇ ಆಗಲಿ, ಯಾವುದೇ ಕಾರಣ ಇದ್ರೂ ಈ ಕರೆಂಟ್ ಎನರ್ಜಿ ನೋಡಿದಾಗ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಮತ್ತೆ ಎಲ್ಲ ಸರಿಯಾಗುತ್ತೆ, ಯೋಚನೆ ಬಿಡು ಅನ್ನೋ ಭರವಸೆನೂ ಕಾಣ್ತಾ ಇದೆ. ಆದರೆ ಏನೂ ಸರಿಯಾಗ್ತಿಲ್ಲ. ನಿಮ್ಮ ಬೋಟ್ ಮುಂದೆ ಹೋಗ್ತಾ ಇಲ್ಲ. ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ, ಮೂವ್ ಆಗ್ತಾ ಇಲ್ಲ. ಇವೆಲ್ಲ ಜಗಳ, ಸಿಟ್ಟು, ಕೋಪದಲ್ಲಿ ಸಿಕ್ಕಾಕೊಂಡಿದೆ. ಅವ್ರಿಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು, ಮೊದಲಿನ ಆ ಪ್ರೀತಿ ಜೀವನ ಮತ್ತೆ ಬೇಕು. ಇಲ್ಲಿ ಕೆಲವರು ಫೈನಾನ್ಷಿಯಲ್ ಲಾಸಿಂದ ಪರ್ಸ್ನಲ್ ಲೈಫ್ ಕಾಂಪ್ಲಿಕೇಟೆಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಜೀವನ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಸ್ಟ್ರೆಸ್ ಇದೆ. ಮತ್ತೆ ನಿಮ್ಮನ್ನು ಮಾತಾಡ್ಸಿದ್ರೆ ನಿಮ್ಮಿಂದ ಮಾತುಗಳು ಕೇಳಬೇಕು ಅನ್ನೋದಿದೆ. ಹಾಗೆ ಈ ವ್ಯಕ್ತಿ ಯಾರ ಮಾತನ್ನು ಕೇಳೋ ಅಂಥವ್ರಲ್ಲ. ತಂದೆ ಯೋಚನೆ, ತಾನು ಹೇಳ್ದಾಗೆ ಎಲ್ಲ ನಡಿಬೇಕು. ನಿಮ್ಮನ್ನು ತುಂಬ ಕಂಟ್ರೋಲ್ ಮಾಡ್ತಾಯಿದ್ರು, ಹಾಗೆ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ರು. ಲೈಫ್ ಈಸ್ ಮಿಸ್ಟ್ರಿ ಅನ್ನಿಸ್ತಾ ಇದೆ ಇಲ್ಲಿ. ಒಂದು ಟೈಮಲ್ಲಿ ಪ್ರೀತಿಯಿಂದ ಇದ್ದ ನಿಮ್ಮ ಸಂಬಂಧದಲ್ಲಿ ಈಗ ಮೌನ, ಓವರ್ ಥಿಂಕಿಂಗ್ ಇದೆ. ಮುಂದೇನು ಅನ್ನೋ ಪ್ರಶ್ನೆ ಇದೆ. ಯಾವ ಕನೆಕ್ಷನ್ನ ನೀವು ಮುಗ್ದಿದೆ ಅಂದ್ಕೊಂಡಿದ್ರಿ, ಅದು ಎಂಡ್ ಆಗಿಲ್ಲ. ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಬರ್ತಾ ಇದೆ. ಫ್ಯಾಮಿಲಿ ಇಂಟರ್ಫಿಯರೆನ್ಸ್ ಇದೆ. ಹಾಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಕಾಣ್ತಾ ಇದೆ. ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಬಂದರೆ ನಿಮ್ಮ ಸಂಬಂಧಗಳು ಸುಧಾರಿಸ್ಬೋದು ಅನ್ನಿಸ್ತಾ ಇದೆ. ಎಷ್ಟೋ ಸರಿ ಅವ್ರು ನಿಮಗೆ ಹರ್ಟ್ ಮಾಡಿದ್ದಾರೆ, ನೀವು ಅವ್ರಿಗೆ ಸಹಾಯ ಮಾಡಿದ್ದೀರಾ. ಅವ್ರ ಸಿಟ್ಟು ಕೋಪಗಳನ್ನೆಲ್ಲ ತಾಳ್ಕೊತಾ ಇದ್ರಿ, ಆದಷ್ಟು ಅವ್ರಿಗೆ ಸಮಾಧಾನ ಹೇಳ್ತಾ ಇದ್ರಿ. ಈಗ ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇಲ್ಲಿ ಆಲ್ಫಾಬೆಟ್ ಪಿ, ಜೆ ಹಾಗೆ ಎಸ್ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಮುಂದೆ ಏನಿದೆ ಕೇಳೋಣ. ಇದಕ್ಕೆ ಏಂಜಲ್ಸಿಂದ ಒಂದೇ ಒಂದು ಕಾರ್ಡ್ ನೋಡೋಣ ಏನು ಬರುತ್ತೆ ಅಂತ. ಸೋಲ್ಮೇಟ್ಸ್ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಬೈ ದಿ ಬುಕ್. ಈಗ ಅವ್ರಿಗೆ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಸುತ್ತಾಡ್ತಾ ಇದ್ದಂಥ ಜಾಗ, ನಿಮ್ಮ ಜೊತೆ ಕಳೆದ ದಿನಗಳು ಅವ್ರಿಗೆ ನೆನಪಾಗ್ತಾ ಇದೆ. ಎಲ್ಲಿ ಹೋದರೂ ನಿಮ್ಮ ನೆನಪುಗಳು ಬರ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರಲ್ಲಿ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಅಲ್ಲಿ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬ್ಲಾಕೇಜಸ್ ಇರುತ್ತೆ, ಸಮಸ್ಯೆಗಳು ಬರುತ್ತೆ. ಹಾಗೆ ಅದು ಸುಧಾರಿಸುತ್ತೆ ಅನ್ನೋದು ಇದೆ. ಯು ಬೋತ್ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.